ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರೊಡಕ್ಟಿವ್ ಡೇ ರೊಟೀನ್ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಹೋಮ್ ಮೇಕರ್, ಹೋಮ್ ಕ್ಲೀನಿಂಗ್, ಡಿಕ್ಲಟರಿಂಗ್, ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಟಿಪ್ಸ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸ್ಕೂಲ್ ಗೋಯಿಂಗ್ ಕಿಡ್ಸ್ ಮನೇಲಿರೋದ್ರಿಂದ ಅವ್ರಿಗೆ ಸಂಬಂಧಪಟ್ಟಿರುವಂಥ ಒಂದು ಡಿಸಿಪ್ಲೈನ್ಡ್ ರೊಟೀನ್ ಅಂದರೆ ಆಫ್ಟರ್ ಸ್ಕೂಲ್ ರೊಟೀನ್ ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ವೀಕೆಂಡ್ ನಾವು ಯಾವ ರೀತಿ ಪ್ರೀ ಪ್ಲಾನ್ ಮಾಡ್ಕೊಳ್ಬೇಕು ಸ್ಕೂಲ್ ಗೋಯಿಂಗ್ ಕಿಡ್ಸ್ ಮನೇಲಿದ್ರೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಹೋಮ್ ಮೇಕರ್ಸ್ಗೆ ಮೋಟಿವೇಶನ್ ಆಗುವಂತಹ ಈ ಒಂದು ರೊಟೀನ್ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವು ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ಫಸ್ಟು ನಾನು ಕ್ಲೀನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಏರಿಯಾ ಟಿ ವಿ ಯೂನಿಟ್ನ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ, ಡಿಕ್ಲಟರಿಂಗ್ ಮಾಡ್ತೀನಿ, ಆರ್ಗನೈಸ್ ಮಾಡ್ತೀನಿ ಅಂತ ನೀವು ನೋಡ್ತಾ ಹೋಗ್ಬೋದು. ಟಿ ವಿ ಯೂನಿಟ್ ಮನೆಯ ಎಂಟ್ರಿವೇಯಲ್ಲೇ ಇರೋದ್ರಿಂದ ಇಲ್ಲಿ ತುಂಬ ಧೂಳು ಅನ್ನೋದು ಅಕ್ಯುಮುಲೇಟ್ ಆಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಟೇಬಲ್ ರನ್ನರ್ಸ್ನ ಉಪಯೋಗಿಸ್ಕೊಂಡು ಇಲ್ಲಿ ಕವರ್ ಮಾಡಿದ್ದೆ. ಆಗಾಗ ನಾವು ಈ ಒಂದು ಟೇಬಲ್ ರನ್ನರ್ಸ್ನ ವಾಶ್ಗೆ ಹಾಕಬೇಕಲ್ವ, ಆಗ ಒಂದು ಹೊಸ ಲುಕ್ ಅನ್ನೋದು ಫೀಲ್ ಆಗುತ್ತೆ. ಪ್ರತಿನಿತ್ಯ ಕೂಡ ನಾವು ಟೇಬಲ್ ರನ್ನರ್ಸ್ ಮೇಲೆ ಮಾತ್ರನೇ ನಾವು ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇರ್ತೀವಿ. ಬಟ್ ಒನ್ಸ್ ನಾವು ಟೇಬಲ್ ರನ್ನರ್ಸ್ ಎಲ್ಲನೂ ತೆಗೆದಿದ್ದಾದ್ಮೇಲೆ ಆ ಒಂದು ಏರಿಯಾನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಕಬೋರ್ಡ್ಸ್ನ ಯಾವ ರೀತಿ ಪಾಲಿಷ್ ಮಾಡ್ಕೊಳ್ಳೋದು, ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಶೇರ್ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಲಿಕ್ವಿಡ್ನ ನಾನಿಲ್ಲಿ ಉಪಯೋಗಿಸ್ಕೊಂಡು ಟಿ ವಿ ಯೂನಿಟ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋವಂಥ ಟಿ ವಿ ಯೂನಿಟ್ ಬಂದು ವುಡನ್ ಪಾಲಿಶ್ಡು. ಸೊ ಈ ಒಂದು ಪಾಲಿಷ್ ಆಗಿರುವಂಥ ಏರಿಯಾ ಮೇಲೆ ನಾವು ತೇವ ಬಟ್ಟೆಯಿಂದ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾದರೆ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದೇ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಇಲ್ಲೂ ಕೂಡ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಕೂಡ ಎಂಟ್ರೆನ್ಸಲ್ಲೇ ಟಿ ವಿ ಯೂನಿಟ್ ಅನ್ನೋದು ಇರುತ್ತೆ. ಡೋರ್ ಓಪನ್ ಮಾಡಿದಾಗ ಎಲ್ಲ ಕೂಡ ಧೂಳು ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದನ್ನು ಈ ರೀತಿಯಾಗಿ ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೇನ ನಾವು ಡಸ್ಟ್ ಫ್ರೀಯಾಗಿ ಇಟ್ಕೊಳ್ಬೋದು. ನೋಡಿದ್ರಲ್ವಾ ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿತ್ತು ಕಿಚನ್ ವೈಪ್ಸಲ್ಲಿ ಅಂತ. ಅದನ್ನು ನಾನು ಮತ್ತೆ ಇನ್ನೊಂದ್ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದ್ಸರಿ ಎಲ್ಲ ಕಡೆ ಕೂಡ ವೈಪ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅಲ್ಲಿ ಏನೇನು ಇಡ್ತೀನಿ ಅದೆಲ್ಲದನ್ನು ಕೂಡ ಒಂದ್ಸರಿ ಒರೆಸ್ಬಿಟ್ಟು ಇಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಇಂಡೋರ್ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ ಆಗಿರೋ ಕಾರಣ ನಾನು ಮನೆ ಒಳಗಡೆ ಕೂಡ ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಂಡಿದ್ದೀನಿ. ಇಂಡೋರ್ ಪ್ಲಾಂಟ್ಸ್ ಕೇರ್ ಬಗ್ಗೆ ಮಾತಾಡೋದಾದರೆ ಆದಷ್ಟು ಇಂಡೋರ್ ಪ್ಲಾಂಟ್ಸ್ನ ವಾರಕ್ಕೊಂದ್ಸರಿ ನೀವು ಬಿಸಿಲಲ್ಲಿ ಇಡೋದಾದರೆ ಗಿಡಗಳು ತುಂಬ ಹೆಲ್ತಿಯಾಗಿ ಗ್ರೋ ಆಗೋ ಚಾನ್ಸ್ ಇರುತ್ತೆ. ಮಳೆಗಾಲ ಆದ್ರೂ ಮಳೆ ಬೀಳಬೇಕಾದ್ರೆ ಗಿಡಗಳನ್ನ ಡೈರೆಕ್ಟಾಗಿ ಮಳೆ ನೀರಲ್ಲಿ ನೆನೆಯೋ ರೀತಿ ಇಡೋದ್ರಿಂದ ಕೂಡ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಈ ಒಂದು ಸೀಸನ್ ಏನಿದೆ ಇದನ್ನು ಮಿಸ್ ಮಾಡ್ಕೊಳ್ದಿರ ನಿಮ್ಮ ಮನೆಯ ಒಳಗಡೆ ಇರುವಂಥ ಗಿಡಗಳನ್ನ ಕೂಡ ಮಳೆ ಬಂದಾಗ ಮಳೆ ನೀರು ಗಿಡಗಳ ಮೇಲೆ ಬೀಳೋ ರೀತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಸೀಸನಲ್ಲಿ ಮಿಸ್ ಮಾಡ್ಕೊಳ್ತೀರಾ ಇಂಡೋರ್ ಪ್ಲಾಂಟ್ಸ್ನ ಆಗಾಗ ನೀವು ಮಳೆ ನೀರಿಗೆ ತೋರಿಸೋದಾದರೆ ಆ ಗಿಡಗಳು ತುಂಬ ಸೊಂಪಾಗಿ ಚೆನ್ನಾಗಿ ಬೆಳೆಯುತ್ತೆ. ಒಂದು 2 ದಿನ ನಾನು ಗಿಡಗಳನ್ನ ಹೊರಗಡೆನೇ ಇಟ್ಟು ಬಿಟ್ಬಿಟ್ಟಿದ್ದೆ. ಮಳೆ ನೀರಿಗೂ ಕೂಡ ಗಿಡಗಳು ನೆಂದಿದೆ, ಅದ್ರ ಜೊತೆಗೆ ಬಿಸಿಲು ಕೂಡ ಕರೆಕ್ಟಾಗಿ ಬೀದಿದೆ. ಈಗ ಆ ಗಿಡಗಳನ್ನೆಲ್ಲ ಕೂಡ ಅದರ ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕೆಲವೊಂದು ಗಿಡಗಳು ಸ್ವಲ್ಪ ಒಣಗೋಗೋ ರೀತಿಯಲ್ಲಿ ಎಲೆಗಳೆಲ್ಲ ಸ್ವಲ್ಪ ಚೇಂಜ್ ಆಗಿರುತ್ತಲ್ವ, ಅದನ್ನು ನೀವು ಆಗಿಂದಾಗಲೇ ಡಿಕ್ಲಟರ್ ಒಂದು ಮಾಡಿಕೊಂಡು ಒಣಗಿರುವಂಥ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ನೀವು ಬಿಸಿಲಲ್ಲಿ 1-2 ದಿನ ಇಟ್ಬಿಟ್ಟು ಆಮೇಲೆ ಮನೆ ಒಳಗಡೆ ಕೂಡ ಇಟ್ಕೊಳ್ಬೋದು. ಇನ್ನು ಮನೆ ಎಂಟ್ರೆನ್ಸಲ್ಲೇ ನಾವು ಈ ರೀತಿ ಟಿ ವಿ ಯೂನಿಟ್ ಇಟ್ಕೊಂಡಿರೋದ್ರಿಂದ ಗ್ರೀನರಿನ ಆ್ಯಡ್ ಮಾಡಿದಾಗ ಒಂದು ಹೊಸ ಲುಕ್ ಅನ್ನೋದು ಆ್ಯಡ್ ಆಗುತ್ತೆ. ನೋಡೋಕ್ಕೂ ಕೂಡ ಡೆಕೋರೇಟಿವ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟು ಆಫ್ಟರ್ ಸ್ಕೂಲ್ ರೊಟೀನ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಈಗ ನೋಡೋಣ ಬನ್ನಿ. ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿದ್ದಂಗಿಂದನೇ ನೀವು ಈ ಒಂದು ರೊಟೀನ್ನ ಅವ್ರಿಗೆ ಹೇಳ್ಕೊಡೋದಾದರೆ, ಅವ್ರಿಗೆ ಇನ್ಕ್ಲೂಡ್ ಮಾಡಿಕೊಡೋದಾದರೆ ಅವ್ರಿಗೆ ಲೈಫ್ ತುಂಬ ಈಸಿ ಆಗುತ್ತೆ. ಸ್ಕೂಲಿಂದ ಬಂದಿದ್ದ ಕೂಡಲೇ ಬ್ಯಾಗ್ ಇಡೋವಂಥ ಏರಿಯಾ ಇರ್ಬೋದು, ಅವ್ರು ಲಂಚ್ ಬಾಕ್ಸ್ ತೊಗೊಂಡೋಗಿದ್ರೆ ಅದನ್ನು ವಾಪಸ್ ಕಿಚನಲ್ಲಿ ಇಡೋವಂಥದ್ದು ಇರ್ಬೋದು, ವಾಟರ್ ಬಾಟಲ್ನ ಕಿಚನಲ್ಲಿ ಇಡೋವಂಥದ್ದು ಇರ್ಬೋದು, ಮತ್ತು ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ಸ್ಕೂಲಲ್ಲಿ ಏನಾಯಿತು ಹೇಳೋ ಅಂಥದ್ದು ಇರ್ಬೋದು. ಈ ಒಂದು ಡಿಸ್ಕಷನ್ ಏನಿದೆ ಜಸ್ಟು ಸ್ಕೂಲಿಂದ ಬಂದಿದ್ದ ಕೂಡಲೇ ಆ ಒಂದು ಟೈಮ್ ಪೀರಿಯಡಲ್ಲಿ ಮಾತ್ರನೇ ಎಲ್ಲನೂ ಹೇಳ್ತಾ ಇರ್ತಾರೆ. ಒಂದು ವೇಳೆ ಆ ಒಂದು ಟೈಮ್ನ ನಾವು ಮಿಸ್ ಮಾಡ್ಕೊಳ್ಳೋದಾದರೆ ನೆಕ್ಸ್ಟು ರೊಟೀನಲ್ಲಿ ಅವರು ಇನ್ಕ್ಲೂಡ್ ಆಗ್ತಾರೆ. ಟಿ ವಿ ನೋಡೋ ಅಂಥದ್ದು ಇರ್ಬೋದು, ಆಟ ಆಡೋ ಅಂಥದ್ದು ಇರ್ಬೋದು. ಸ್ಕೂಲಲ್ಲಿ ಏನಾಗಿದೆ ಕರೆಕ್ಟಾಗಿ ಹೇಳ್ಬೇಕು ಅನ್ನೋದಾದರೆ ನೀವು ಸ್ಕೂಲಿಂದ ಬಂದಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಕೇಳೋದು ಬೆಟರು. ಈ ಹ್ಯಾಬಿಟ್ಸ್ ಎಲ್ಲ ಕೂಡ ನರ್ಸರಿಯಿಂದನೇ ಸ್ಟಾರ್ಟ್ ಮಾಡಿದ್ರೆ ಬೆಟರು. ನರ್ಸರಿಯಲ್ಲೇ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ LKG ಟೈಮ್ಗೆ ತನ್ನಕ್ಕೆ ತಾನೇ ಅವರೇ ಮಾಡ್ತಾ ಇದ್ದಾರೆ. ವಾಟರ್ ಬಾಟಲ್ಸು, ಬಾಕ್ಸಸ್ ಎಲ್ಲ ಕೂಡ ಕಿಚನಲ್ಲಿ ಇಡೋವಂಥದ್ದು ಇರ್ಬೋದು. ಬ್ಯಾಗ್ ಆ ಒಂದು ಪ್ಲೇಸಲ್ಲಿ ಇಟ್ಟು ಡ್ರೆಸ್ಸು ಮತ್ತು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಒಂದು ಹ್ಯಾಬಿಟ್ ಅಲ್ವಾ. ಇದೆಲ್ಲ ಕೂಡ ಒಂದು ಹೆಲ್ತಿ ಆಗಿರೋವಂತಹ ಡಿಸಿಪ್ಲೈನ್ಡ್ ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು. ಅವರು ತೆಗೆದಿರುವಂಥ ಬಟ್ಟೆ ವಾಶ್ಗೆ ಹಾಕುವಂಥದ್ದು ಇರ್ಬೋದು, ಲಾಂಡ್ರಿ ಬಾಸ್ಕೆಟ್ಗೆ ಹಾಕುವಂಥದ್ದು ಇರ್ಬೋದು, ಕಬೋರ್ಡ್ನ ಓಪನ್ ಮಾಡಿದಾಗ
ಅವರೇ ಕ್ಲೋಸ್ ಮಾಡೋ ಅಂಥದ್ದಿರ್ಬೋದು. ಇದೆಲ್ಲ ಕೂಡ ಒಂದು ಒಳ್ಳೆ ಡಿಸಿಪ್ಲೈನ್ಡ್ ಲೈಫ್ನ ಲೀಡ್ ಮಾಡೋಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಇನ್ನು ಕೆಲವೊಂದು ಸಾರಿ ಸ್ಕೂಲಿಂದ ಬಂದಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಹೋಮ್ವರ್ಕ್ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಇರುತ್ತೆ. ಸಣ್ಣ ಮಕ್ಕಳಾಗಿರೋ ಕಾರಣ ಏನಾದರೂ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇತ್ತು, ಹೊಸದಾಗಿ ಬುಕ್ ಕೊಟ್ಟಿದ್ದಾರೆ ಅಂದರೆ ಇಮ್ಮಿಡಿಯೇಟಾಗಿ ಫಿನಿಷ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಅದೇ ಸ್ವಲ್ಪ ದೊಡ್ಡ ಮಕ್ಕಳು ಆಗ್ತಾ ಸ್ವಲ್ಪ ಲೇಸಿ ಫೀಲ್ ಆಗ್ತಾರೆ. ಆ ಟೈಮಲ್ಲಿ ಅವ್ರಿಗಿಷ್ಟ ಆಗಿರುವಂಥ ಸ್ನ್ಯಾಕ್ಸ್ನ ಕೊಡ್ತೀವಿ ಅಂತ ಹೇಳೋದಾಗಲಿ, ಅಥವಾ ಅವ್ರಿಗಿಷ್ಟ ಆಗಿರುವಂಥ TV ಕಾರ್ಟೂನ್ನ ನೋಡೋಕ್ಕೆ ಬಿಡ್ತೀವಿ ಅಂತ ಹೇಳೋದಾಗಲಿ, ಈ ರೀತಿ ನಾವು ಅವ್ರಿಗೆ ಇಷ್ಟ ಆಗಿರುವಂಥ ಆ್ಯಕ್ಟಿವಿಟೀಸ್ನ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿ ಹೋಮ್ವರ್ಕ್ ಮಾಡಿಸ್ಬೋದು. ಸೊ ನೆಕ್ಸ್ಟ್ ನಾವು ಈ ರೀತಿ ಆಟ ಆಡ್ತೀವಿ, ಈ ರೀತಿ ಚಾನಲ್ಸ್ನ ಟಿವಿಯಲ್ಲಿ ನೋಡ್ತೀವಿ ಅನ್ನೋ ಖುಷಿಗೆ ಹೋಮ್ವರ್ಕ್ ಕೂಡ ನೀಟಾಗಿ ಮಾಡಿಬಿಡ್ತಾರೆ. ಆಲ್ಮೋಸ್ಟ್ ಹೋಮ್ವರ್ಕ್ ಮಾಡಬೇಕಾದ್ರೂ ಕೂಡ ಸ್ಕೂಲಲ್ಲಿ ಏನಾಯಿತು, ಈ ಹೋಮ್ವರ್ಕ್ ಯಾಕೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನು ಸ್ಕೂಲಲ್ಲಿ ಡಿಸ್ಕಷನ್ ಆಯಿತು ಅದೆಲ್ಲ ಕೂಡ ಹೇಳ್ತಾ ಹೋಗ್ತಾರೆ. ಒಳ್ಳೆ ಹ್ಯಾಬಿಟ್ಸ್ ಇಂದ ಸ್ಕೂಲಲ್ಲಿ ಏನಾದರೂ ಬ್ಯಾಡ್ ಥಿಂಗ್ಸ್ ನಡೆದ್ರೂ ಕೂಡ ಮನೆಯಲ್ಲಿ ಡೈರೆಕ್ಟಾಗಿ ಅವತ್ತಿಂದ ಅವತ್ತೇ ಹೇಳೋ ಕಾರಣ ನಾವು ಸೇಫ್ಟಿ ಮೆಜರ್ಮೆಂಟ್ಸ್ ಅನ್ನೋದು ತಗೊಳ್ಬೋದು. ಪೇರೆಂಟ್ಸ್ ಆಗಿರೋರು ಈ ರೀತಿ ಮಕ್ಕಳ ಜೊತೆ ಕನ್ವರ್ಸೇಷನ್ ಮಾಡಿದಾಗ ಸ್ಕೂಲಲ್ಲಿ ಏನು ನಡೀತಾ ಇದೆ, ಇವ್ರು ಏನು ತಿಳ್ಕೊಳ್ತಿದ್ದಾರೆ, ಅವ್ರು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಿದಾರಾ ಇಲ್ವಾ ಅನ್ನೋದು ಕೂಡ ನಮ್ಗೊಂದು ಐಡಿಯಾ ಬರುತ್ತೆ. ಈಗ ಹೋಮ್ವರ್ಕ್ ಎಲ್ಲ ಮುಗಿಸಿದಾಯಿತು, ಟಿವಿಯಲ್ಲಿ ಇಷ್ಟವಾಗಿರುವಂಥ ಚಾನಲ್ಸ್ನ ಹಾಕ್ಕೊಡ್ತೀನಿ ಅನ್ನೋ ಕಾರಣ ಬೇಗ ಹೋಮ್ವರ್ಕ್ ಕೂಡ ಮುಗಿಸಿದ್ದಾರೆ. ಸೊ ಸಣ್ಣ ಮಕ್ಕಳಾಗಿರೋ ಕಾರಣ ಪ್ಲೇ ಗ್ರೂಪ್ ಮಕ್ಕಳು LKG UKG ಈ ಮಕ್ಕಳೆಲ್ಲ ಹಾಫ್ ಡೇಗೆ ಬಂದುಬಿಡ್ತಾರಲ್ವ. ಆಲ್ಮೋಸ್ಟ್ 3 to 4 hours ಮಾತ್ರನೇ ಸ್ಕೂಲ್ ಇರುತ್ತೆ. ಸೊ ಈ ಒಂದು ಹ್ಯಾಬಿಟ್ಸ್ನ ನನ್ನ ದೊಡ್ಡ ಮಗಳಿಗೂ ಕೂಡ ಇನ್ಕ್ಲೂಡ್ ಮಾಡಿರೋದ್ರಿಂದ ನಾನು ಹೇಳ್ತೇನೆ ಅವಳ ಕೆಲಸಗಳನ್ನೋದು ಅವರೇ ಮಾಡ್ಕೊಳ್ತಾರೆ. ಸ್ಕೂಲಿಂದ ಬಂದಿದ್ದ ಕೂಡಲೇ ಶೂಸ್ ಎಲ್ಲನೂ ತೆಗೆದು ಅದರ ಪ್ಲೇಸಲ್ಲಿ ಇಡೋವಂಥದ್ದಿರ್ಬೋದು, ಬ್ಯಾಗ್ನ ಆ ಪ್ಲೇಸಲ್ಲಿ ಇಡೋವಂಥದ್ದಿರ್ಬೋದು, ವಾಟರ್ ಬಾಟಲ್ಸ್ ತೆಗಿಯೋವಂಥದ್ದಿರ್ಬೋದು, ಯೂನಿಫಾರ್ಮ್ಸ್ನ ಇಮ್ಮಿಡಿಯೇಟಾಗಿ ಚೇಂಜ್ ಮಾಡೋವಂಥದ್ದಿರ್ಬೋದು, ಫೇಸ್ ವಾಶ್ ಮಾಡೋವಂಥದ್ದಿರ್ಬೋದು. ಇದೆಲ್ಲ ಕೂಡ ನಾವು ದೊಡ್ಡ ಮಕ್ಕಳಾದಮೇಲೆ ಹೇಳಿದ್ರೆ ಕಲಿತಾರೆ ಅಂತ ಅಂದ್ಕೊಳ್ತೀವಿ. ಅದು ಒಳ್ಳೆ ಡಿಸಿಪ್ಲೈನ್ಡ್ ಇನ್ಕ್ಲೂಡ್ ಆಗಬೇಕು ಅನ್ನೋದಾದರೆ ಸಣ್ಣ ಮಕ್ಕಳಿಂದನೇ, ಅಂದರೆ ನರ್ಸರಿ LKG ಈ ಒಂದು ಏಜಿಂದನೇ ಸ್ಟಾರ್ಟ್ ಮಾಡಿದ್ರೇ ಬೆಟರು. ನೆಕ್ಸ್ಟು ವೀಕೆಂಡ್ ರೊಟೀನ್, ಇದು ಕ್ಲೀನಿಂಗು ವಾಷಿಂಗ್ ಅಂತಲೇ ಹೇಳ್ಬೋದು. ಮಕ್ಕಳಿರೋಂಥ ಮನೆಯಲ್ಲಿ ಖಂಡಿತವಾಗ್ಲೂ ಈ ಒಂದು ರೊಟೀನ್ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ನಿಮಗೆ ಮೋಟಿವೇಶನ್ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸ್ಕೂಲ್ ಯೂನಿಫಾರ್ಮ್ಸ್ನ ನಾನು ವಾಶ್ಗೆ ಹಾಕಿದ್ದೀನಿ. ವಾಶ್ ಆದಮೇಲೆ ಇಮ್ಮಿಡಿಯೇಟಾಗಿ ಒಣಗಿ ಹಾಕ್ಕೊಳ್ತೀನಿ. ಇನ್ನು ವೀಕೆಂಡ್ಸಲ್ಲಿ ಆಲ್ಮೋಸ್ಟ್ ನಾವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಯೂನಿಫಾರ್ಮ್ಸ್ನ ಶೂಸ್ನ ಇದೆಲ್ಲ ಕೂಡ ಕ್ಲೀನ್ ಮಾಡಿ ಇಟ್ಟರೆ ಓಲ್ ವೀಕು ಹರಿಬರಿ ಇಲ್ದಿರ ಕೆಲಸ ಅನ್ನೋದು ಮುಗಿದ್ಬಿಡುತ್ತೆ. ನಾವು ಎಷ್ಟೇ ಆರ್ಗನೈಸಿಂಗ್ ಆಗಿದ್ದರೂ ಕೂಡ ಕೆಲವೊಂದು ಸರಿ ಲಂಚ್ ಬಾಕ್ಸ್ ಎಲ್ಲನೂ ಕೊಡಬೇಕಾದ್ರೆ ಸೊ ಹರಿಬರಿ ಅನ್ನೋದು ಮಾರ್ನಿಂಗಲ್ಲಿ ಇನ್ಕ್ಲೂಡ್ ಆಗೇ ಇರುತ್ತೆ. ಸ್ವಲ್ಪ ಕಡಿಮೆ ಆಗಬೇಕು ಅನ್ನೋದಾದರೆ ಈ ರೀತಿ ಯೂನಿಫಾರ್ಮ್ಸು, ಶೂಸು, ಸಾಕ್ಸು ಇದೆಲ್ಲ ಕೂಡ ನಾವು ವೀಕೆಂಡ್ಸಲ್ಲಿ ಮಾಡಿ ಮುಗಿಸ್ಕೊಂಡ್ರೆ ಬೆಟರು. ಈಗ ಇದೆಲ್ಲ ಕೂಡ ನೀಟಾಗಿ ಒಣಗಿದೆ, ಐರನ್ ಮಾಡಿ ಅದರ ಪ್ಲೇಸಲ್ಲಿ ಇಡೋವಂಥದ್ದು. ಶೂಸ್ ವಿಚಾರಕ್ಕೆ ಬರೋದಾದರೆ ಸ್ಕೂಲ್ ಗೋಯಿಂಗ್ ಕಿಡ್ಸ್ಗೆ ಶೂಸು, ಸಾಕ್ಸು ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ. ಕೆಲವೊಂದು ಶೂಸ್ನ ನಾವು ಡೈರೆಕ್ಟಾಗಿ ವಾಶ್ ಮಾಡ್ಬೋದು. ಇನ್ನು ಕೆಲವೊಂದು ಸರಿ ಮಳೆ ಬೀಳಬೇಕಾದ್ರೆ ಶೂಸ್ನ ವಾಶ್ ಮಾಡೋಕ್ಕಾಗಲ್ಲ. ಹಾಗಿದ್ದಾಗ ನಾನು ಏನು ಮಾಡ್ತೀನಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಲಾಸ್ಟ್ ವಿಡಿಯೋಸಲ್ಲಿ ನಾನು ಶೂ ರ್ಯಾಕ್ ಬಗ್ಗೆ ತಿಳಿಸ್ಕೊಟ್ಟಾಗ ನಿಮ್ಮಲ್ಲಿ ತುಂಬ ಜನ ನನಗೆ ಸಜೆಸ್ಟ್ ಮಾಡಿದ್ದೀರಾ ನ್ಯೂಸ್ ಪೇಪರ್ಸ್ನ ಹಾಕ್ಬಿಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನಗೂ ಕೂಡ ಗೊತ್ತಿರಲಿಲ್ಲ ನ್ಯೂಸ್ ಪೇಪರು ಶೂಸ್ ಕೆಳಗಡೆ ಎಲ್ಲನೂ ಇಡಬಾರ್ದು ಅಂತ. ಈಗ ನಾನು ಈ ರೀತಿಯಾಗಿರುವಂಥ ಲೈನರ್ಸ್ನ ತೊಗೊಂಡಿದ್ದೀನಿ. ಇದು ತುಂಬ ಹಳೆಯ ಲೈನರ್ಸೇ, ಅಂದರೆ ತುಂಬ ದಿನಗಳಾಯ್ತು ಇದೆಲ್ಲ ತಗೊಂಡು. ಇದು ಪ್ಲಾಸ್ಟಿಕ್ ಹಾಕಿರೋ ಕಾರಣ ನಾನು ಇಲ್ಲಿ ರೆಕಮೆಂಡ್ ಮಾಡ್ತಾ ಇಲ್ಲ. ಪ್ಲಾಸ್ಟಿಕ್ಕು ಆದಷ್ಟು ನಾವು ಕಡಿಮೆ ಮಾಡಿಕೊಂಡ್ರೆ ಬೆಟರ್ ಅಲ್ವಾ ಅನ್ನೋದ್ರಿಂದ ನಾನು ಈ ರೀತಿ ಶೂಸು ಮತ್ತು ಚಪ್ಪಲ್ಸ್ ಎಲ್ಲ ಏನಿರುತ್ತೆ ನೀಟಾಗಿ ಆರ್ಗನೈಸ್ ಮಾಡಿ ಕೊಟ್ಟಿದ್ದೀನಿ. ಅವ್ರಿಗೆ ಯಾವ್ದು ಬೇಕೋ ಅದು ಈಸಿಯಾಗಿ ತೆಗೆದು ಹಾಕ್ಕೊಂಡು ಹೋಗ್ಬೋದು ಅನ್ನೋದ್ರಿಂದ. ಇನ್ನು ಕೆಲವೊಂದು ಶೂಸ್ನೆಲ್ಲನೂ ಮಳೆಗಾಲದಲ್ಲಿ ಪ್ರತಿ ಸಲ ಕೂಡ ವಾಶ್ ಮಾಡೋಕ್ಕೆ ಆಗಲ್ಲ, ಸರಿಯಾಗಿ ಒಣಗೋದು ಇಲ್ಲ ಅಲ್ವಾ. ಈ ಒಂದು ಶೂಸ್ನ ನಾನು ಪಾಲಿಷ್ ಮಾಡ್ತಾ ಇದ್ದೀನಿ. ಪಾಲಿಷಿಂಗ್ ಅಲ್ಲದೇ ಕೆಲವೊಂದು ವಾಶ್ ಮಾಡೋಕ್ಕಾಗದೇ ಇರೋಂಥ ಶೂಸ್ನ ಕೂಡ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ಒಂದು ಟಿಪ್ ಅನ್ನೋದು ತಿಳಿಸ್ಕೊಡ್ತೀನಿ. ಬಟ್ ಈಗ ಅಟ್ ಪ್ರೆಸೆಂಟ್ ನನಗೆ ಆ ಒಂದು ಲಿಕ್ವಿಡ್ ಖಾಲಿ ಆಗಿರೋದ್ರಿಂದ ಕಮ್ಮಿಂಗ್ ವಿಡಿಯೋಸಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜಸ್ಟ್ ಆ ಒಂದು ಲಿಕ್ವಿಡ್ನ ಹಾಕ್ಬಿಟ್ಟು ರಬ್ ಮಾಡೋದಷ್ಟೇ, ತುಂಬ ಕ್ಲೀನ್ ಆಗಿಬಿಡುತ್ತೆ. ಟ್ರಾವೆಲ್ ಮಾಡೋವಂಥವ್ರಿಗೂ ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ. ಶೂಸ್ನ ಪಾಲಿಷ್ ಮಾಡಿ ಅದರ ಪ್ಲೇಸಲ್ಲಿಟ್ಟೆ. ಈ ರೀತಿ ನಾವು ಶೂಸ್ನೆಲ್ಲ ಆರ್ಗನೈಸ್ ಮಾಡಬೇಕಾದ್ರೇ ಯಾವುದಾದ್ರೂ ಶೂಸು, ಸಾಕ್ಸು ವಾಶ್ ಮಾಡಬೇಕಾಗಿರೋವಂಥದ್ದನ್ನೆಲ್ಲ ತೆಗೆದು ಹೊರಗಡೆ ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲದನ್ನು ಕೂಡ ವಾಶ್ ಮಾಡಬೇಕು. ಫಸ್ಟೇ ನಾನು ಬಕೆಟಲ್ಲಿ ನೀರನ್ನ ತುಂಬಿಸ್ಕೊಳ್ತಾ ಇದ್ದೀನಿ. ಅದರಲ್ಲೇ ಡಿಟರ್ಜೆಂಟ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರಿನ್ ಪೌಡರ್ನ ನಾನು 2 ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಬಿಸಿನೀರಲ್ಲಿ ನೆನೆಸಿಟ್ರೆ ಇನ್ನೂ ಬೇಗ ಕ್ಲೀನ್ ಆಗುತ್ತೆ. ಬಟ್ ನಾನಿಲ್ಲಿ ವಾಶ್ ಮಾಡೋಕ್ಕೆ ತೊಗೊಂಡಿರೋವಂಥ ಚಪ್ಪಲ್ಸ್ ಇರ್ಬೋದು, ಶೂಸ್ ಎಲ್ಲ ಕೂಡ ಅಷ್ಟೊಂದು ಡರ್ಟಿ ಆಗಿಲ್ಲ, ಜಸ್ಟ್ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಇದೆಲ್ಲದನ್ನು ಕೂಡ ಈ ರೀತಿ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ.
ನಮ್ಮ ಸ್ಕಿನ್ ಕೇರ್, ಏರ್ ಕೇರ್ ಯಾವ ರೀತಿ ಮಾಡ್ಕೊಳ್ತೀವೋ ಈ ರೀತಿ ಕೆಲವೊಂದು ಸ್ಕೂಲ್ಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳನ್ನ ಕೂಡ ಮಾಡಿ ಮುಗಿಸ್ಕೊಳ್ಳೋದ್ರಿಂದ ಸ್ಕೂಲ್ ಗೋಯಿಂಗ್ ಕಿಡ್ಸ್ಗೆ ಹರಿಬರಿ ಇಲ್ದಿರ ನೀಟಾಗಿ ಡಿಸಿಪ್ಲೈನ್ಡಾಗಿ ನಾವು ಯೂನಿಫಾರ್ಮ್ಸ್ನೆಲ್ಲ ಕೂಡ ಹಾಕಿ ಕಳಿಸ್ಬೋದು. ಶೂಸ್ ಮೇಲೆ ತೇಲಾಡ್ತಾ ಇರುತ್ತೆ, ಅದಕ್ಕೋಸ್ಕರ ನಾನು ಒಂದು ಬಕೆಟಲ್ಲಿ ಮತ್ತೆ ನೀರನ್ನ ತುಂಬಿಸ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ. ಈಗ ಅದೆಲ್ಲ ಚೆನ್ನಾಗಿ ನೆನೀಲಿ, ಅಷ್ಟರಲ್ಲಿ ನ್ಯಾಪ್ಕಿನ್ಸ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸರಿ ಕೋಲ್ಡ್ ಕಾಫ್ ಎಲ್ಲನೂ ಆದಾಗ ನ್ಯಾಪ್ಕಿನ್ಸ್ನ ಡೈಲಿ ಬೆಸಿಡ್ ಮೇಲೆ 2 ರಿಂದ 3 ಉಪಯೋಗಿಸ್ತಾರಲ್ವ. ಈ ಒಂದು ನ್ಯಾಪ್ಕಿನ್ಸ್ನ ಬೇರೆ ಬಟ್ಟೆಗಳ ಜೊತೆಗೆ ವಾಶ್ ಮಾಡೋಕ್ಕೆ ಹಾಕ್ದಿರ ಸಪ್ರೇಟಾಗಿ ವಾಶ್ ಮಾಡಿಕೊಂಡ್ರೆ ಬೆಟರು. ನಾನಾದರೆ ಒಂದು ಬಕೆಟಲ್ಲಿ ಅಥವಾ ಇಲ್ಲಿ ಕಡಿಮೆ ಇರೋದ್ರಿಂದ ಒಂದು ಮಗ್ಗಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಬಿಸಿ ನೀರನ್ನ ತೊಗೊಂಡು ಅದರಲ್ಲಿ ಡಿಟರ್ಜೆಂಟ್ ಪೌಡರ್ನ ಹಾಕಿ ನ್ಯಾಪ್ಕಿನ್ಸ್ನ ಒಂದು 5 ರಿಂದ 10 ನಿಮಿಷ ನೀರಲ್ಲಿ ನೆನೆಸೋಕ್ಕೆ ಬಿಟ್ಟಿದ್ದೀನಿ. ಈಗ ಈ ಒಂದು ಕರ್ಚೀಫ್ಸ್ನ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಲಂಚ್ ಬಾಕ್ಸಲ್ಲಿರ್ಬೋದು, ಮಕ್ಕಳಿಗೆ ಕೋಲ್ಡ್ ಎಲ್ಲನೂ ಆದಾಗ ಅವರ ಪಾಕೆಟ್ಸಲ್ಲೆಲ್ಲ ಪುಟ್ಟದಾಗಿರುವಂಥ ನ್ಯಾಪ್ಕಿನ್ಸ ಈ ರೀತಿಯಾಗಿ ಇಡ್ತಾ ಇರ್ತೀವಲ್ವ, ಇದನ್ನು ನಾನು ಬಿಸಿನೀರಲ್ಲಿ ನೆನೆಸಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಜರ್ಮ್ಸ್ ಏನಿರುತ್ತೆ ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಆಗದಿರ ಇರುತ್ತೆ. ಈಗ ಒಂದು ಅರ್ಧ ಗಂಟೆ ಆಗಿದೆ. ಈ ಒಂದು ಶೂಸ್ ಎಲ್ಲ ಕೂಡ ಚೆನ್ನಾಗಿ ನೆಂದಿದೆ. ಜಸ್ಟ್ ಬ್ರಷಿಂದ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡು ಮತ್ತು ಫ್ರಂಟ್ ಬ್ಯಾಕ್ ಎಲ್ಲ ಕೂಡ ಆ ಕಡೆ ಈ ಕಡೆ ಟರ್ನ್ ಮಾಡಿ ನೀಟಾಗಿ ಒಂದ್ಸರಿ ಬ್ರಷ್ ಮಾಡಿಕೊಂಡು ವಾಟರಿಂದ ವಾಶ್ ಮಾಡೋದಷ್ಟೇ. ಈ ರೀತಿ ವಾಶ್ ಮಾಡಿ 1 by 1 ಎಲ್ಲದನ್ನು ಕೂಡ ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಆದಷ್ಟು ಬಿಸಿಲೆಲ್ಲ ಇರಬೇಕಾದ್ರೆ ನೋಡಿಕೊಂಡು ಈ ರೀತಿ ಬೇಗನೆ ಅಂದರೆ ಬೆಳಗ್ಗೆನೇ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ರೆ ಸಂಜೆಷ್ಟರಲ್ಲಿ ಬೇಗನೆ ಒಣಗೋಗ್ಬಿಡುತ್ತೆ. ಈಗ ಮಧ್ಯಾಹ್ನಕ್ಕೆಲ್ಲ ಮಳೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಲ್ವಾ, ನೋಡಿಕೊಂಡು ಈ ರೀತಿಯಾಗಿ ವಾಶ್ ಮಾಡಿಕೊಂಡ್ರೆ ಬೆಟರು. ಈ ಒಂದು ಶೂಸ್ನ ಒಣಗಾಕ್ಬೇಕಾದ್ರೆ ಲೇಸ್ ಎಲ್ಲನೂ ಕಟ್ಕೊಳ್ತಿರ್ತೀವಲ್ವ, ಆ ಒಂದು ಪ್ಲೇಸ್ ಹತ್ರ ನೀಟಾಗಿ ಶೂನ ಓಪನ್ ಮಾಡಿಬಿಟ್ಟು ಒಣಗಾಕಕ್ಕೆ ಇಡೋದಾದರೆ ಶೂಸ್ ಎಲ್ಲ ಬೇಗ ಒಣಗೋಗುತ್ತೆ. ನೋಡಿ, ಈ ರೀತಿ ಎಲ್ಲದನ್ನು ಓಪನ್ ಮಾಡಿ ಇಟ್ಟರೆ ಗಾಳಿ ಬಿಸಿಲು ಎಲ್ಲ ಸರಾಗವಾಗಿ ಬಿದ್ದು ಬೇಗನೆ ಒಣಗೋಗೋ ಚಾನ್ಸ್ ಇರುತ್ತೆ. ಸಾಕ್ಸ್ನ ಕೂಡ ಇದೇ ರೀತಿ ನೀಟಾಗಿ ವಾಶ್ ಮಾಡಿ ಒಣಗಾಕಿದ್ದೀನಿ. ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ನಾನು ಯಾವ ರೀತಿ ವಾಶ್ ಮಾಡ್ತೀನಿ ಎಲ್ಲದನ್ನು ಡೀಟೇಲಾಗಿ ಶೇರ್ ಮಾಡಿಲ್ಲ. ಇನ್ನು ಈಗ ಸ್ಕಿನ್ ಕೇರ್ನ ಮಾಡ್ತಾ ಇದ್ದೀನಿ ಮಕ್ಕಳಿಗೆ. ವೀಕೆಂಡ್ ಆಗಿರೋ ಕಾರಣ ತಲೆಗೆ ಚೆನ್ನಾಗಿ ಎಣ್ಣೆನ ಹಚ್ಚಿ ಮಸಾಜ್ ಮಾಡಿದ್ದೆ. ಈಗ ಮೈಗೆ ಕೂಡ ಹಚ್ತಾ ಇದ್ದೀನಿ. ಹರಳೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಚ್ಚಿದ್ರೆ ಬೆಟರು. ಬಟ್ ನಾನು ಈಗಾಗಲೇ ಬಿಸಿ ಮಾಡಿಬಿಟ್ಟು ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಅದೇ ಎಣ್ಣೆನ ಡೈರೆಕ್ಟಾಗಿ ಟಾಪ್ ಟು ಬಾಟಮ್ ಎಲ್ಲ ಕಡೆ ಕೂಡ ನೀಟಾಗಿ ಹಚ್ಚಿ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತೀವಿ. ಈ ರೀತಿ ಮಾಡೋದ್ರಿಂದ ಮೈಕೈ ನೋವು ಏನಾದರೂ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ ಕೂಡ ಮಾಯ್ಶ್ಚರೈಸಿಂಗ್ ಆಗಿ ಇರುತ್ತೆ. ಹೆಲ್ತಿಯಾಗಿ ಸ್ಕಿನ್ ಎಲ್ಲ ಚೆನ್ನಾಗಿರಬೇಕು ಅನ್ನೋದಾದರೆ ಆಗಾಗ ಎಣ್ಣೆ ಸ್ನಾನ ಮಾಡಿಸೋದು ಬೆಟರು. ಈ ರೀತಿ ಎಣ್ಣೆನ ಹಚ್ಬಿಟ್ಟು ಒಂದು 5 ರಿಂದ 10 ನಿಮಿಷದವರೆಗೂ ನಾನು ಬಿಸಿಲಲ್ಲೆಲ್ಲ ಕೇಳ್ತಾ ಇದ್ದೀನಿ. ಒಂದು 10-15 ನಿಮಿಷ ಆದಮೇಲೆ ಸ್ನಾನ ಅನ್ನೋದು ಮಾಡಿಸ್ತೀನಿ. ಆ ಒಂದು ಕ್ಲಿಪ್ಪಿಂಗ್ಸ್ನ ಎಲ್ಲ ಕೂಡ ಇಲ್ಲಿ ಆ್ಯಡ್ ಮಾಡಿಲ್ಲ. ಬಾತ್ ಪೌಡರ್ನ ಉಪಯೋಗಿಸ್ಕೊಂಡು ಸ್ನಾನ ಅನ್ನೋದು ಮಾಡಿಸ್ತಿರ್ತೀನಿ. ಇನ್ನು ಈವ್ನಿಂಗ್ ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಆ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ನಿಮ್ಮ ಜೊತೆ ಆ್ಯಡ್ ಮಾಡಿದ್ದೀನಿ ನೋಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮೋಟಿವೇಶ್ನಲ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಮಾಡುವಂಥ ಲೈಕ್ ಮತ್ತು ಕಮೆಂಟಿಂದ ನನಗೂ ಕೂಡ ಮೋಟಿವೇಟ್ ಆಗುತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.